ಮಕರ ಮುದ್ರೆ ಮಾಡೋದ್ರಿಂದ ಪೃಥ್ವಿ ಮುದ್ರೆ ಮಾಡೋದ್ರಿಂದ ಸಿಗ್ತಕ್ಕಂತ ಎಲ್ಲಾ ಲಾಭಗಳು ಇಲ್ಲಿ ಕೂಡ ಸಿಗುತ್ತವೆ. ಮಕರ ಮುದ್ರೆ ಹೇಗ್ ಮಾಡ್ಬೇಕಂದ್ರೆ ಎಡಗೈಯ ಕೆಳಗೆ ಬಲಗೈಯನ್ನ ಇಡಬೇಕು. ಬಲಗೈಯ ಅಗ್ನಿ ತತ್ವದ ಹೆಬ್ಬೆರಳಿನಿಂದ ಎಡಗೈ ಅಂಗೈ ಮಧ್ಯದಲ್ಲಿ ಪ್ರೆಸ್ ಮಾಡಬೇಕು. ಇಲ್ಲಿ ಹೆಬ್ಬೆರಳನ್ನ ನಾವು ಯಾವ ರೀತಿ ತಗೋಬೇಕಂದ್ರೆ ಉಂಗುರು ಬೆರಳು ಮತ್ತು ಕಿರು ಬೆರಳು ಇದರ ಮಧ್ಯದಿಂದ ತೆಗೆದುಕೊಳ್ಬೇಕು. ಆಮೇಲೆ ಮೇಲೆ ಇರ್ತಕ್ಕಂಥ ಕೈಯಲ್ಲಿ ಪೃಥ್ವಿ ಮುದ್ರೆ ಮಾಡಬೇಕು. ಅಂದರೆ ಹೆಬ್ಬೆರಳು ತುದಿ ಮತ್ತು ಉಂಗುರು ಬೆರಳು ತುದಿ ಇವುಗಳನ್ನ ಜೋಡಿಸ್ಬೇಕು. ಇದೇನಂತಂದ್ರೆ ಮಕರ ಮುದ್ರೆ ಆಗುತ್ತೆ. ಈ ಮುದ್ರೆಯನ್ನು ನಾವು ಬಲಗೈ ಮೇಲಿಟ್ಟು ಮತ್ತೆ ಸೇಮ್ ಪ್ರೊಸೆಸ್ ರಿಪೀಟ್ ಮಾಡಬೇಕು. ಇಲ್ಲಿ 2 ಕೈಗಳಿಂದ ಮಾಡಿದಾಗ ನಾವು 2 ಕೈಗಳಲ್ಲಿರ್ತಕ್ಕಂಥ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಏನಂತಂದ್ರೆ ಅವುಗಳ ಮೇಲೆ ಒತ್ತಡ ಬೀಳುತ್ತೆ. ಇದೇನಂತಂದ್ರೆ ಈ ಕೈಯಿಂದ ಕೂಡ ನಾವು ಮಕರ ಮುದ್ರೆಯನ್ನ ಮಾಡಬೇಕು. ಈ ಮುದ್ರೆಯನ್ನು 5 ರಿಂದ 10 ನಿಮಿಷ ದಿನಕ್ಕೆ 3 ಸಲ ಮಾಡಬೇಕು. ದೀರ್ಘವಾಗಿ ಉಸಿರಾಡುತ್ತಾ ಮಾಡಬೇಕು. ಈ ಮುದ್ರೆ ಮಾಡೋದ್ರಿಂದ ನಮ್ಮ ವೀಕ್ನೆಸ್ ದೂರವಾಗುತ್ತೆ. ಅನಿಮಿಯಾ ನಿವಾರಣೆಯಾಗಿ ನಮ್ಮಲ್ಲಿ ಉತ್ಸಾಹ ಹೆಚ್ಚುತ್ತದೆ. ದುಃಖದ ಭಾವನೆ ಕಡಿಮೆ ಆಗುತ್ತೆ. ಖಿನ್ನತೆ ನಿವಾರಣೆಯಾಗಿ ಆತ್ಮಸ್ಥೈರ್ಯ ಹೆಚ್ಚುತ್ತದೆ. ಈ ಮುದ್ರೆ ಎಷ್ಟೊಂದು ಅದ್ಭುತ ಅಂದ್ರೆ ಈ ಮುದ್ರೆ ಮಾಡೋದ್ರಿಂದ ನಮ್ಮ ಕಣ್ಣುಗಳ ಸುತ್ತ ಉಂಟಾಗಿರ್ತಕ್ಕಂಥ ಡಾರ್ಕ್ ಸರ್ಕಲ್ಸ್ ದೂರವಾಗುತ್ತವೆ. ಈ ಮುದ್ರೆಯಲ್ಲಿ ನಮ್ಮ ಅಂಗೈಯಲ್ಲಿರ್ತಕ್ಕಂಥ ಕಿಡ್ನಿಯ ಅಕ್ಯುಪ್ರೆಷರ್ ಪಾಯಿಂಟ್ ಮೇಲೆ ಒತ್ತಡ ಬೀಳೋದ್ರಿಂದ ನಮ್ಮ ಕಿಡ್ನಿ ಮೂತ್ರಜನಕಾಂಗದ ಸಮಸ್ಯೆಗಳು ಶಮನಗೊಳ್ಳುತ್ತವೆ. ಅಷ್ಟೇ ಅಲ್ಲ, ಈ ಮುದ್ರೆ ಮಾಡೋದ್ರಿಂದ ಮೂತ್ರ ರೋಗಗಳು ಉಂಟಾಗೋದಿಲ್ಲ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.